ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಕರ್ಕಾಟಕ ರಾಶಿಯ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರದ 1, 2, 3, 4 ಪಾದಗಳು ಸೇರಿ ಒಟ್ಟಿಗೆ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸ್ತಕ್ಕಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಕರ್ಕಾಟಕ ಎಂದರೆ ಜಲರಾಶಿ, ತುಂಬ ಎಮೋಷನ್ನಿಂದ ಕೂಡಿದವರಾಗಿರ್ತಾರೆ. ಇವರಿಗೆ ಶತ್ರುಗಳ ಸಂಖ್ಯೆಯು ಸಹ ಕಡಿಮೆ ಎಂದೇ ಹೇಳಬಹುದು. ಎಮೋಷನ್ನಿಂದ ಕೂಡಿದಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಒಳ್ಳೆಯ ನೇಚರ್ ಹೊಂದಿರತಕ್ಕಂಥವರು. ಇದು ಇವರ ಸಹಜ ಸ್ವಭಾವ. ಈಗ ಈ ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಯನ್ನು ಒಮ್ಮೆ ಗಮನಿಸುವುದರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಮೊದಲಿಗೆ ಈ ರಾಶಿಗೆ ಧನ ಕುಟುಂಬಾಧಿಪತಿಯಾದಂತಹ ರವಿಗ್ರಹವು 13 ಏಪ್ರಿಲ್ವರೆಗೆ 9ನೇ ಸ್ಥಾನದಲ್ಲಿರ್ತಾರೆ. 14ರ ನಂತರ ಬಲವಾದ ಸ್ಥಿತಿಯಲ್ಲಿ ಮೇಷದಲ್ಲಿರ್ತಾರೆ. ಹಾಗೆ ತೃತೀಯ ವ್ಯಯಾಧಿಪತಿಯಾದಂತಹ ಬುಧ ಅಷ್ಟಮ ಸ್ಥಾನದಲ್ಲಿ ಏಪ್ರಿಲ್ 10ರವರೆಗಿದ್ದು 11ರಿಂದ 9ನೇ ಸ್ಥಾನಕ್ಕೆ ಬರಲಿದ್ದಾರೆ. ಇನ್ನು ಚತುರ್ಥ ಲಾಭಾಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 19ರವರೆಗೆ 10ನೇ ಸ್ಥಾನದಲ್ಲಿದ್ದು ನಂತರ ಏಪ್ರಿಲ್ 20ರಿಂದ ತನ್ನ ಸ್ವಸ್ಥಾನದಲ್ಲಿರ್ತಾರೆ. ರಾಹು ಅಷ್ಟಮ ಸ್ಥಾನವಾದ ಮೀನರಾಶಿಯಲ್ಲಿ, ಕೇತು ದ್ವಿತೀಯ ಸ್ಥಾನದಲ್ಲಿ, ಗುರುವು ವ್ಯಯಸ್ಥಾನದಲ್ಲಿ ಮತ್ತು ಶನಿ ಮೀನರಾಶಿಯಲ್ಲಿ ಸಂಚರಿಸಲಿದ್ದಾರೆ. ಇದು ಟೋಟಲಿ ಏಪ್ರಿಲ್ ತಿಂಗಳ ಗ್ರಹ ಸ್ಥಿತಿ. ವೀಕ್ಷಕರೇ, ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಇಲ್ಲಿ ಮೊದಲಿಗೆ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳನ್ನು ನೋಡೋದಾದರೆ, ಈ ತಿಂಗಳಲ್ಲಿ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತವೆ. ಮುಖ್ಯವಾಗಿ ಏನಂದರೆ ಈ ಪೇಪರ್ ವರ್ಕು, ಮೀಟಿಂಗ್ಸು, ಫಾಲೋ ಅಪ್ಸು ಇವೆಲ್ಲವೂ ಸೇರಿ ಸ್ವಲ್ಪ ಬ್ಯುಸಿಯಾಗಿರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಮೊದಲ 2 ವಾರ ಹೇಗಿರುತ್ತೆ ಅಂದರೆ, ಮಾಡಿದಂತಹ ಕೆಲಸಗಳಿಗೆ ರಿಸಲ್ಟ್ ಸ್ವಲ್ಪ ತಡವಾಗಿ ಬರಬಹುದು. ನಿಮ್ಮ ಒಂದು ಫೀಲಿಂಗ್ಸ್ ಹೇಗಿರುತ್ತೆ ಅಂದರೆ, ತುಂಬ ಕಷ್ಟಪಟ್ಟರೂ ಸಹ ರೆಸ್ಪಾನ್ಸ್ ಕಡಿಮೆ ಎಂಬಂತಹ ಫೀಲಿಂಗ್ಸ್ ನಿಮ್ಮಲ್ಲಿರ್ತದೆ. ಆದರೆ ಅದು ತಪ್ಪು. ನಿಜವಾಗಿಯೂ ನಿಮ್ಮ ಎಫರ್ಟ್ಸ್ಗಳಿಗೆ ಒಳ್ಳೆಯ ಪ್ರತಿಫಲ ಪಡಿತಕ್ಕಂತಹ ಸಮಯ ಈ ಒಂದು ಏಪ್ರಿಲ್ ಮಾಸ ಅಂತ ಹೇಳ್ಬೋದು. ಹಾಗೆ ಈ ತಿಂಗಳ 14ರ ನಂತರ ನಿಮ್ಮ ತಾಳ್ಮೆಗೆ, ನಿಮ್ಮ ಕಾರ್ಯನಿಷ್ಠೆಗೆ ನಿಮ್ಮ ಸೀನಿಯರ್ಸು ತುಂಬ ಬೆಲೆಯನ್ನು ಕೊಡ್ತಾರೆ. ರೆಸ್ಪೆಕ್ಟನ್ನು ಕೊಡ್ತಾರೆ. ಹಾಗೆ ಇನ್ನು ಈ ಉದ್ಯೋಗದಲ್ಲಿ ಬದಲಿ ಮಾಡ್ತಕ್ಕಂಥವ್ರು, ಅಂದರೆ ಇರ್ತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಇನ್ನು ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಉದ್ಯೋಗವನ್ನು ಬಯಸಿ ಬೇರೆಡೆ ಅಪ್ಲಿಕೇಶನ್ ಆಗ್ತಕ್ಕಂಥವ್ರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಪ್ರಿಪರೇಷನ್ನು ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ತುಂಬ ಶುಭ ಸಮಯ ಅಂತ ಹೇಳಬಹುದು. ಪ್ರಯತ್ನಿಸಿದರೆ ನೀವು ಒಳ್ಳೆಯ ಉದ್ಯೋಗ ಬದಲೀಕರಣಕ್ಕೆ ಭಾಳಷ್ಟು ಅವಕಾಶವಿರುತ್ತೆ. ಆದರೆ ಬದಲಿ ಉದ್ಯೋಗದ ಕನ್ಫರ್ಮೇಷನ್ ಪಡೆದ ನಂತರವೇ ಈಗಿರ್ತಕ್ಕಂತಹ ಉದ್ಯೋಗವನ್ನು ತ್ಯಜಿಸಬೇಕು. ಕನ್ಫರ್ಮೇಷನ್ ಇಲ್ಲದೆಯೇ ಈಗಿರ್ತಕ್ಕಂತಹ ಉದ್ಯೋಗವನ್ನು ಬಿಡುವುದು ಸೂಕ್ತವಲ್ಲ. ಹಾಗೆ ಇನ್ನು ವ್ಯಾಪಾರ ರೀತಿಯ ನೋಡೋದಾದರೆ, ಹಳೆಯ ಕಸ್ಟಮರ್ಸ್ಗಳ ಸಂಬಂಧಗಳು ಮರಳಿ ಬಲಗೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಹೊಸ ಬಿಸ್ನೆಸ್ ಐಡಿಯಾಗಳು ಬರುತ್ತವೆ. ಹೊಸ ವ್ಯಾಪಾರಗಳಿಗೆ ಪಾರ್ಟ್ನರ್ಶಿಪ್ಸು ಸಹ ಬರಬಹುದು. ಜಾಯಿಂಟಾಗಿ ವ್ಯಾಪಾರ ಮಾಡ್ತಕ್ಕಂತಹ ಅವಕಾಶಗಳೂ ಬರಬಹುದು. ಆದರೆ ಆ ರೀತಿ ಬಂದಂತಹ ಆಫರ್ಗಳನ್ನು ಜಾಗ್ರತೆಯಿಂದ ಲೀಗಲ್ ಓದಿ ಅರ್ಥ ಮಾಡಿಕೊಂಡು ನಂತರ ಸೈನ್ ಮಾಡುವುದು ಉತ್ತಮ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ.
ಇರುವಂತಹ ವ್ಯಾಪಾರವನ್ನು ಬೆಳೆಸಬೇಕೆಂಬ ಮನಸ್ಸನ್ನು ಪ್ರಧಾನವಾಗಿಟ್ಕೊಂಡು ಬಿಸ್ನೆಸ್ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಆರ್ಥಿಕ ವಿಚಾರವನ್ನು ನೋಡೋದಾದರೆ ಇನ್ಕಮ್ ಸಾಧಾರಣವಾಗಿ ನಡೆದು ಹೋಗ್ತಾ ಇರ್ತದೆ. ಜಾಬ್ ಅಥವಾ ಬಿಸ್ನೆಸ್ ಮುಖಾಂತರ ನೆಮ್ಮದಿಯಾಗಿ ಹಣ ಬಂದು ಸೇರ್ತದೆ. ಆದರೆ ಕೆಲವೊಂದು ಖರ್ಚುಗಳು ಇರ್ತವೆ. ಅದು ಯಾವ ರೀತಿ? ಹೆಲ್ತ್ ವಿಚಾರವಾಗಿ ಫ್ಯಾಮಿಲಿಗೆ ಬೇಕಾಗ್ತಕ್ಕಂತಹ ಅವಶ್ಯಕ ವಸ್ತುಗಳಿರಬಹುದು, ಮನೆ ರಿಪೇರಿ ಖರ್ಚು ಅಥವಾ ಮಕ್ಕಳ ಖರ್ಚು, ಟ್ರಾವೆಲಿಂಗ್ ಖರ್ಚು, ಇವೆಲ್ಲವೂ ಸೇರಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಬರ್ತಕ್ಕಂತಹ ಸಾಧ್ಯತೆಗಳು ಸಹ ಇರ್ತವೆ. ಸೊ ಏಪ್ರಿಲ್ ಮೊದಲ ದಿನದಿಂದಲೇ ಖರ್ಚುಗಳಲ್ಲಿ ಎಚ್ಚರವಾಗಿ ಒಂದು ಬಡ್ಜೆಟ್ ಹಾಕ್ಕೊಳ್ಳಿ. ಸೊ ಖರ್ಚು, ಆದಾಯ ಮತ್ತು ಉಳಿತಾಯ ಇವೆಲ್ಲದರ ಬಗ್ಗೆ ಆಲೋಚಿಸುವುದು ಸೂಕ್ತ. ಇನ್ನು ಪ್ರಾಪರ್ಟಿ ವಿಚಾರಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಮನೆ, ಫ್ಲ್ಯಾಟ್, ಭೂಮಿ ಖರೀದಿಸುವಂತಹ ಆಲೋಚನೆಗಳು ಬರುತ್ತವೆ. ಅನೇಕ ದಿನಗಳಿಂದ ಯಾವುದಾದರೂ ಆಸ್ತಿ ಅಥವಾ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳಿದ್ದಲ್ಲಿ ಅವುಗಳು ಸ್ವಲ್ಪ ಮಟ್ಟಿಗೆ ಇತ್ಯರ್ಥವಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ಆದರೆ ಈ ತಿಂಗಳಲ್ಲಿ ಅಡ್ವಾನ್ಸು, ಅಗ್ರಿಮೆಂಟು, ಲೀಗಲ್ ಇಂತಹ ಕೆಲಸಗಳಲ್ಲಿ ವೇಗವಾಗಲ್ಲದೆ ವಿವೇಕದಿಂದ ಮುನ್ನಡೆಯಬೇಕು. ಯಾವುದೇ ಕಾರಣಕ್ಕೂ ಸಹ ಆತುರ ಪಡಬೇಡಿ. 2 ಅಥವಾ 3 ಅಭಿಪ್ರಾಯಗಳು ತೆಗೆದುಕೊಂಡ ನಂತರವೇ ಮುಂದೆ ಹೋಗುವುದು ಉತ್ತಮ. ಇದರಿಂದ ಮುಂದೆ ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶ ಇರೋಲ್ಲ. ಹಾಗೆ ಚತುರ್ಥಾರ್ಥಪತಿ ಶುಕ್ರನು 10 ಮತ್ತು 11ನೇ ಸ್ಥಾನದಲ್ಲಿರೋದರಿಂದ ಮನೆ, ವಾಹನ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕೊಡಿ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಆರೋಗ್ಯ ವಿಚಾರದಲ್ಲಿ ಏನೆಂದರೆ, ಸಹಜವಾಗಿ ಕರ್ಕಾಟಕ ರಾಶಿಯವರು ತುಂಬ ಮೃದು ಸ್ವಭಾವ ಹೊಂದಿರತಕ್ಕಂಥವರು, ಭಾವೋದ್ವೇಗಗಳಿಗೆ ಹೆಚ್ಚು ಬೆಲೆ ಕೊಡ್ತಕ್ಕಂಥವ್ರು. ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಕ್ರಮಬದ್ಧವಾಗಿಟ್ಕೊಳ್ಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಕೆಲಸ, ಮನೆ ಅಂದರೆ ವರ್ಕ್ ಲೈಫು ಮತ್ತು ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಬೇಕು. ಇಲ್ಲವಾದರೆ ಸ್ಟ್ರೆಸ್ಗಳು ಅಂದರೆ ಒತ್ತಡವಿರ್ತದೆ, ಟೆನ್ಷನ್ ಇರ್ತದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಈ ಹೊಟ್ಟೆಗೆ ಮತ್ತು ನರಗಳಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ವ್ಯಾಧಿಗಳು ಸಮಸ್ಯೆ ತರಬಹುದು. ಈ ರೀತಿಯ ಒಂದು ಅವಕಾಶಗಳು ಇದೆ. ಸೊ ಕೇರ್ಫುಲ್ಲಾಗಿರಬೇಕು. ಸೊ ಸಣ್ಣ ರೆಮಿಡಿ ಅಂದರೆ ಪ್ರತಿದಿನ 20 ನಿಮಿಷಗಳ ಕಾಲ ಯೋಗ ಅಥವಾ ವಾಕಿಂಗ್ ಅಥವಾ ಸುಲಭವಾದಂತಹ ಯಾವುದಾದ್ರೂ ವ್ಯಾಯಾಮ ಮಾಡ್ತಕ್ಕಂತಹದ್ದು ಉತ್ತಮ. ಹಾಗೆ ನಿದ್ರಿಸುವ ಮೊದಲು ಈ ಟಿ ವಿ, ಮೊಬೈಲ್ ಫೋನ್ಗಳನ್ನು ದೂರವಿಟ್ಟು 5 ನಿಮಿಷದ ಕಾಲ ಧ್ಯಾನ ಅಥವಾ ಜಪ ಮಾಡುವುದು ಸೂಕ್ತ. ಇನ್ನು ಕಟಕ ರಾಶಿಯವರ ಕುಟುಂಬ ವಿಚಾರ, ಫ್ಯಾಮಿಲಿ ಲೈಫ್ ಗಮನಿಸೋದಾದರೆ ಈ ಏಪ್ರಿಲ್ ಮಾಸದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಣ್ಣದಾದಂತಹ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯ ಭೇದಗಳು ಅಂತ ಹೇಳ್ತಾರೆ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು. ಆದರೆ ಒಂದು ವೇಳೆ ನೀವೇನಾದರೂ ಶಾಂತವಾಗಿ ಮಾತನಾಡಿದರೆ, ಹೊಂದಿಕೊಂಡು ಹೋಗ್ತಕ್ಕಂತಹ ಆಲೋಚನೆ ಮಾಡಿದರೆ ಈ ಸಮಸ್ಯೆಗಳೇನು ಅಷ್ಟಾಗಿ ನಿಮ್ಮನ್ನು ಕಾಡೋದಿಲ್ಲ ಅಂತ ಹೇಳ್ಬೋದು. ಮಾತುಗಳು ಸ್ವಲ್ಪ ಕಠೋರವಾಗಿಲ್ಲದೆ ಸ್ಮೂತಾಗಿ ಮಾತಾಡೋದ್ರಿಂದ ಸಹಜವಾಗಿ ಕುಟುಂಬದಲ್ಲಿ ಶಾಂತಿಯಾಗಿರಲು ಬಹಳ ಅಷ್ಟು ಅವಕಾಶ ಇದೆ. ಇನ್ನು ದಂಪತಿಗಳಿಗೆ ಏನೆಂದರೆ, ಕೆಲಸದ ಒತ್ತಡಗಳ ಮಧ್ಯೆ ಪತಿ ಪತ್ನಿಯರ ನಡುವೆ ಒಬ್ಬರಿಗೊಬ್ಬರು ಸಮಯ ನೀಡುವುದು ಉತ್ತಮ. ಕೆಲಸದ ಒತ್ತಡವಿದ್ದರೂ ಸಹ ಕುಟುಂಬಕ್ಕಾಗಿ ಸಮಯ ನೀಡ್ತಕ್ಕಂತಹ ಮನಸ್ಸನ್ನು ಮಾಡಿ, ಇದರಿಂದ ನಿಮ್ಮ ಒಂದು ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಯಾವುದಾದ್ರೂ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಕ್ಕಂತಹ ಸಾಧ್ಯತೆಗಳು ಮತ್ತು ಮುಖ್ಯವಾಗಿ ಹೈಯರ್ ಎಜುಕೇಷನ್, ಉನ್ನತ ವಿದ್ಯೆ, ಪ್ರೊಫೆಷ್ನಲ್ ಕೋರ್ಸ್ ಮಾಡತಕ್ಕಂಥವರು ಈ ತಿಂಗಳು ಪ್ರಿಪ್ರೇಷನ್ಗೆ ಒಳ್ಳೆಯ ಬೇಸ್ ಹಾಕಿಕೊಳ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಯಾರಾದರೆ ಈ ಅನ್ಎಂಪ್ಲಾಯ್ಸ್, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರು ಕರ್ಕಾಟಕ ರಾಶಿಯವರು ಪ್ರಿಪ್ರೇಷನ್ನು ಮತ್ತು ಅಪ್ಲೈ ಮಾಡ್ತಕ್ಕಂತಹದ್ದು ಹಾಗೆ ಫಾಲೋ ಅಪ್ ಮಾಡ್ತಕ್ಕಂತಹದ್ದು ಈ ಮೂರೂ ವಿಚಾರಗಳನ್ನು ದೃಷ್ಟಿಯಲ್ಲಿಡ್ತಕ್ಕಂತಹದ್ದು ಭಾಳ ಉತ್ತಮ. ಹಾಗೆ ಕೆಲವೊಂದು ಸ್ಕಿಲ್ಲನ್ನು ಅಪ್ಡೇಟ್ ಮಾಡ್ಕೊಳ್ತಕ್ಕಂತಹದ್ದು ಉತ್ತಮ. ಮುಖ್ಯವಾಗಿ ಈ ಕರ್ಕಾಟಕ ರಾಶಿಯವರಿಗೆ ಜೂನ್ ನಂತರ ಗೋಚಾರ ರೀತಿಯ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿರುತ್ತೆ. 2026 ಜೂನ್ನಲ್ಲಿ ಉದ್ಯೋಗದ ಅವಕಾಶಗಳು ಬಲವಾಗಿದೆ ಇವರಿಗೆ.
ಟೋಟಲಾಗಿ ನೋಡೋದಾದರೆ ಈ ಏಪ್ರಿಲ್ ತಿಂಗಳು ಕರ್ಕಾಟಕ ರಾಶಿಯವರು ತಾಳ್ಮೆಯಿಂದ ಒಂದು ಪ್ಲ್ಯಾನಿಂಗ್ನಿಂದ ಇರಬೇಕಾದಂತಹ ತಿಂಗಳು ಅಂತ ಹೇಳ್ಬೋದು. ಖರ್ಚುಗಳು, ಆರೋಗ್ಯ, ಮಾನಸಿಕ ಒತ್ತಡಗಳ ಮೇಲೆ ಸ್ವಲ್ಪ ಗಮನಿಸಬೇಕಾದಂತಹ ಮಾಸ. ಇನ್ನು ಮುಖ್ಯವಾಗಿ ಈ ತಿಂಗಳು ಕರ್ಕಾಟಕ ರಾಶಿಯವರು ಮಾಡಬಹುದಾದಂತಹ ಯಾವುದಾದರೂ ರೆಮಿಡಿ ಇದೆಯಾ ಅಂತಂದರೆ, ಪ್ರತಿ ಶನಿವಾರ ಶನೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ನಮಸ್ಕರಿಸುವುದು, ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡ್ತಕ್ಕಂತಹದ್ದು ಉತ್ತಮ. ಇದರಿಂದ ನೀವಿನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲು ಭಾಳಷ್ಟು ಅವಕಾಶವಿರ್ತದೆ. ತಪ್ಪದೇ ಶ್ರೀ ಶನೇಶ್ವರಾಯ ಎಂದು ಕಾಮೆಂಟ್ ಮಾಡಿ. ವೀಕ್ಷಕರೇ, ಇದಿಷ್ಟು ಏಪ್ರಿಲ್ ತಿಂಗಳ ಕಟಕ ರಾಶಿಯವರ ಫಲಗಳು. ಕಟಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.